ಹರೇ ಕೃಷ್ಣ. ನಮಸ್ಕಾರ ಸ್ನೇಹಿತರೆ. ಇಂದಿನ ಶ್ಲೋಕದಲ್ಲಿ ಪರಮಾತ್ಮ ಹೇಳ್ತಾನೆ, ನೀನು ಎಲ್ಲ ಪಾಪಿಗಳಿಗಿಂತಲೂ ದೊಡ್ಡ ಪಾಪಿಯಾಗಿದ್ದರೂ ಸಹ ಜ್ಞಾನರೂಪಿ ಎಂಬ ದೋಣಿಯ ಮೂಲಕ ನಿಸ್ಸಂದೇಹವಾಗಿ ಪಾಪ ಸಮುದ್ರವನ್ನು ದಾಟಬಹುದು ಅಂತಾನೆ. ಹಾಗಾದರೆ ಪಾಪ ಮಾಡಿದ ಪಾಪಿಯು ಜ್ಞಾನ ಮಾರ್ಗವನ್ನು ಹಿಡಿದರೆ ಹಿಂದೆ ಮಾಡಿದ ಪಾಪಗಳು ಏನಾಗುತ್ತೆ ಅನ್ನೋದನ್ನು ಶ್ರೀಕೃಷ್ಣ ಮುಂದುವರಿಸ್ತಾನೆ. ಭಗವದ್ಗೀತೆಯ 4ನೇ ಅಧ್ಯಾಯ ಜ್ಞಾನಯೋಗದ 37ನೇ ಶ್ಲೋಕ. ಯಥೈದಾಂಸಿ ಸಮಿದ್ದೋಗ್ನಿರ್ಭಸ್ಮಾಸಾತ್ ಕುರತೆ ಅರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಾಸಾತ್ ಕುರತೆ ತಥಾ. ಈ ಶ್ಲೋಕದ ಅರ್ಥ, ಹೇ ಅರ್ಜುನ, ಉರಿಯುವ ಬೆಂಕಿ ಉರುವಲನ್ನು ಸುಟ್ಟು ಬಿಡುವ ಹಾಗೆ ಅರಿವಿನ ಬೆಂಕಿ ಎಲ್ಲ ಕರ್ಮಗಳನ್ನು ಸುಟ್ಟು ಬಿಡುತ್ತದೆ ಅಂತಲೇ. ಈ ಶ್ಲೋಕದ ಭಾವಾರ್ಥ, ಜ್ಞಾನ ಎನ್ನುವುದು ಸದಾ ಪ್ರಜ್ವಲಿಸುವ ಬೆಂಕಿ ಇದ್ದ ಹಾಗೆ. ಅದಕ್ಕಿಂತ ಹೆಚ್ಚು ಶಕ್ತಿಶಾಲಿಯಾದ ಬೆಂಕಿ ಇನ್ನೊಂದಿಲ್ಲ. ಹೇಗೆ ಉರಿಯುತ್ತಿರುವ ಬೆಂಕಿ ಕಟ್ಟಿಗೆಗಳನ್ನು ಸುಟ್ಟು ಬಿಡುತ್ತದೋ ಹಾಗೆ ಜ್ಞಾನದ ಬೆಂಕಿ ಎಲ್ಲ ಪಾಪ ಕರ್ಮಗಳನ್ನು ಸುಟ್ಟು ಬಿಡುತ್ತೆ. ಭಾಗವತದಲ್ಲಿ ಹೇಳುವಂತೆ ಆಧ್ಯಾತ್ಮಿಕ ಬೆಂಕಿ ಸತ್ವಗುಣದ ಪ್ರತೀಕ. ಯಾಕೆಂದರೆ ಅದು ಬೆಳಕು ಕೊಡುವ ಹಾಗೂ ಸದಾ ಊರ್ಧ್ವಮುಖವಾಗಿರುವ ಶಕ್ತಿ. ಅದೇ ರೀತಿ ಕಟ್ಟಿಗೆ ಕೆಳಕ್ಕೆಳೆಯುವ ತಮೋಗುಣದ ಪ್ರತೀಕ. ಬೆಂಕಿ ಕಟ್ಟಿಗೆಯನ್ನು ಸುಟ್ಟಂತೆ ಒಬ್ಬ ಸಾಧಕನಲ್ಲಿರುವ ಜ್ಞಾನ ತಮಸ್ಸನ್ನು ಸುಟ್ಟು ಬಿಡುತ್ತೆ. ಇಲ್ಲಿ ಕೃಷ್ಣ ಈ ಶ್ಲೋಕದಲ್ಲಿ ಅರ್ಜುನ ಅಂತ ಸಂಬೋಧಿಸ್ತಾನೆ. ಯಾಕೆಂದರೆ ಅರ್ಜುನ ಅಂದರೆ ಅರ್ಜನ, ಜ್ಞಾನವೆಂಬ ಬೆಂಕಿಯನ್ನು ಉಳ್ಳವನು ಎಂಬ ಅರ್ಥದಿಂದ ಈ ಹೆಸರನ್ನು ಸಂಬೋಧನೆ ಮಾಡ್ತಾನೆ ಶ್ರೀಕೃಷ್ಣ. ಅಂದರೆ ಅರ್ಜುನನ ಜ್ಞಾನಕ್ಕೆ ಆವರಿಸಿರುವ ಮೋಹದ ಪರದೆಯನ್ನು ಸರಿಸ್ತಾನೆ. ಇದು ಈ ಶ್ಲೋಕದ ಭಾವಾರ್ಥ. ನಮಸ್ಕಾರ. ಶ್ರೀಕೃಷ್ಣ ಅರ್ಪಣಮಸ್ತು.